ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಸಂಘ 21 ವಾರ್ಷಿಕೋತ್ಸವ ನಿಮಿತ್ತ ಸಂಘದ ಸಂಘಟನೆಯ ಧ್ವಜಾರೋಹಣ ಕಾರ್ಯಕ್ರಮ ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಎಲ್ಐಸಿ ಕಚೇರಿಯ ಮುಂಭಾಗದಲ್ಲಿ ಶುಕ್ರವಾರ ಬೆಳಗ್ಗೆ 9:30ಕ್ಕೆ ಜರುಗಿತು. ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ ಕೆಎಂ ಮಂಜುನಾಥ್ ಧ್ವಜಾರೋಹಣ ಮಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಂ ನಿರುಪಾದಿ ಬೆಡಕಲ್ ಮಾತನಾಡಿ, ಎಲ್ಐಸಿ ಪ್ರತಿನಿಧಿಗಳ ಸಂಘಟನೆ ಎಲ್ಐಸಿ ಗ್ರಾಹಕರ ಮತ್ತು ಸಂಸ್ಥೆಯ ಏಳಿಗೆಗಾಗಿ ಕಾರ್ಯ ಮಾಡುತ್ತಿದೆ. ಇಡೀ ದೇಶದಲ್ಲಿ ಕಳೆದ 21 ವರ್ಷಗಳಿಂದ ಪ್ರತಿನಿಧಿಗಳನ್ನು ಸಂಘಟಿತ ಮಾಡಿ ಎಲ್ಐಸಿಯ ಸಾಧಕ ಬಾಧಕ ಮತ್ತು ಪ್ರತಿನಿಧಿಗಳ ಹಿತಾಸಕ್ತಿಗಾಗಿ ಕಾರ್ಯ ಮಾಡುತ್ತಿದೆ. ಕೇಂದ್ರ ಸರ್ಕಾರ ಎಲ್ಐಸಿಯನ್ನು ಖಾಸಗೀಕರಣದತ್ತ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಹಲವಾರು ನಿಯಮಗಳನ್ನು ಬದಲಾವಣೆ ಮಾಡಿದ್ದು, ಇದನ್ನು ಖಂಡಿಸಿ ಜನವರಿಯಲ್ಲಿ ನಮ್ಮ ಸಂಘಟನೆ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಸೇರಿದಂತೆ ಹಲವು ಸಚಿವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಲಾಗುತ್ತದೆ. ಎಲ್ಐಸಿ ಉಳಿವಿಗಾಗಿ ಕಾರ್ಯ ಮಾಡಲು ಮನವಿ ಮಾಡಲಾಗುತ್ತದೆ ಎಂದರು. ವ್ಯವಸ್ಥಾಪಕ ಖಲೀಲ್ ಅಹ್ಮದ್ ಮಾತನಾಡಿ, ದೇಶದ ಆರ್ಥಿಕ ಸದೃಢತೆಗಾಗಿ ಕಳೆದ 75 ವರ್ಷಗಳಿಂದ ದೇಶದ ಜನರ ಹಣವನ್ನು ಉಳಿತಾಯ ಮತ್ತು ವಿಮೆಯಲ್ಲಿ ತೊಡಗಿಸಿ ಕುಟುಂಬಕ್ಕೆ ಸಾಮಾಜಿಕ ಆರ್ಥಿಕ ಭದ್ರತೆ ನೀಡುತ್ತಿದ್ದು, ಪ್ರತಿನಿಧಿಗಳ ಪರಿಶ್ರಮದಿಂದ ಎಲ್ಐಸಿ ಭದ್ರವಾಗಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎಲ್ಐಸಿ ವಿಮಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿ ಗ್ರಾಹಕರಿಂದ ಹಣ ಸಂಗ್ರಹಿಸಿ ದೇಶದ ನಿರ್ಮಾಣಕ್ಕೆ ಹಣ ತೊಡಗಿಸಲಾಗುತ್ತಿದೆ ಎಂದರು. ಲಿಖೈ ಸ್ಥಳೀಯ ಘಟಕದ ಅಧ್ಯಕ್ಷ ಕೆಎಂ ಮಂಜುನಾಥ್, ಕಾರ್ಯದರ್ಶಿ ಎಸ್ಕೆ ಹುಸೇನ್ ಭಾಷಾ, ವಿಮಾ ನೌಕರ ಸಂಘದ ಅಧ್ಯಕ್ಷ ತಬರೀಶ, ಕಾರ್ಯದರ್ಶಿ ಕೆ ನರೇಶ್, ಹಿರಿಯ ಅಧಿಕಾರಿಗಳಾದ ರಾಮಪ್ಪ ಕುರಿ ಮತ್ತು ಶ್ರೀನಿವಾಸ್, ಕೆ ಪಣಿರಾಜು, ದಯಾಕರ್, ವೈಭವ್, ಮುರಳಿ, ಇಂದುಶ್ರೀ, ಹರ್ಣ ಪಾಟೀಲ್, ಪೂಜಿತಾ, ಶ್ರೀಲತಾ, ಹನುಮಂತರಾಯ, ಮಲಿಯಪ್ಪ, ಪ್ರತಿನಿಧಿಗಳ ಸಂಘದ ಪದಾಧಿಕಾರಿಗಳಾದ ವಲಿ ಮೊಹಿದ್ದೀನ್, ರಾಘವೇಂದ್ರ ರಾವ್ ದೇಸಾಯಿ, ಬಸವರಾಜ್ ಸಜ್ಜನ್, ಕೆ ನಿಂಗಜ್ಜ, ಶ್ರೀನಿವಾಸ್ ಕುಲಕರ್ಣಿ, ಹುಸೇನ್ ಭಾಷಾ, ಜಾಲಿಹಾಳ, ವೀರನಗೌಡ, ವಿಜಯಲಕ್ಷ್ಮಿ, ಭಾರತಿ, ಬಸವರಾಜ್ ಗೋಟೂರು, ಆದಪ್ಪ, ವೀರಭದ್ರ, ಹಾವಿನಾಳ, ಭೀರಪ್ಪ ಬೆಣಕಲ್, ಶರಣಪ್ಪ ಕೊಪ್ಪಳ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಲಿಕಾಯಿ ಸಂಸ್ಥೆಯ ಸಂಘಟನೆಯ 21ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಈ ಧ್ವಜಾರೋಹಣವನ್ನು ನಮ್ಮ ಅಧ್ಯಕ್ಷರು ಕೆ ಮಂಜುನಾಥಯ್ಯ ಅವರು ನೆರವೇರಿಸಿದರು. ಎಲ್ಲರೂ ಹಾಜರಿದ್ದಕ್ಕಾಗಿ ಎಲ್ಲ ಎಂಪ್ಲಾಯಿ ಯೂನಿಯನ್ ಸಂಘಟನೆಯವರಿಗೂ ಹಾಗೂ ಡೆವಲಪ್ಮೆಂಟ್ ಅಭಿವೃದ್ಧಿ ಅಧಿಕಾರಿಗಳ ಸಂಘಟನೆಗೂ, ಕ್ಲಾಸ್ 1 ಆಫೀಸರ್ಸ್ವರಿಗೂ, ಸಿಐಟಿಯುನ ಲೀಡರ್ಗಳಿಗೂ ಎಲ್ಲರಿಗೂ ವಂದಿಸುತ್ತಾ, ಈಗ ಒಂದು ಕುರಿತು ನಮ್ಮ ಸಂಘಟನೆಗಳೇ ಮತ್ತು ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಕ್ಲಾಸ್ 1 ಆಫೀಸರ್ ಇವತ್ತು ಪ್ರತಿನಿಧಿಗಳಿಗೋಸ್ಕರ ಹುಟ್ಟಿ ಸಂಘಟನೆಗೆ 20 ವರ್ಷ ದಾಟಿ 21 ವರ್ಷಕ್ಕೆ ಹೆಜ್ಜೆಡ್ತಾ ಇದೆ. ಅದರ ಮೇಲೆ ದೊಡ್ಡ ಜವಾಬ್ದಾರಿ ಈ ದಿನಗಳಲ್ಲಿದೆ. ಎಲ್ಐಸಿ ಪ್ರತಿನಿಧಿಗಳ ಉಳಿವಿಗಾಗಿ ಮತ್ತು ಎಲ್ಐಸಿ ರಕ್ಷಣೆಗಾಗಿ ಸತತವಾಗಿ 20 ವರ್ಷದಿಂದ ರಾಜ್ಯರಹಿತವಾಗಿ ಹೋರಾಟ ಮಾಡ್ಕೊಂತ ಬಂದಂಥ ಲಿಕಾಯಿ ಸಂಘಟನೆ ಎಐ ಜೊತೆ ಎಐ ಮತ್ತು ಎಲ್ಐಸಿ ಎಲ್ಐಸಿಗೋಸ್ಕರ ಮತ್ತು ಪ್ರತಿನಿಧಿಗೋಸ್ಕರ ಮತ್ತು ಸಿಬ್ಬಂದಿಗೋಸ್ಕರ ಸತತವಾದ ದೊಡ್ಡ ಮಟ್ಟದ ಹೋರಾಟಗಳಲ್ಲಿ ಭಾಗಿಯಾಗಿದೆ. ಮತ್ತು ದೇಶದಲ್ಲಿ ಎಲ್ಐಸಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದು ಬೆಳೆದಗೋಸ್ಕರ ಇವತ್ತು ಅದು ಉಳಿಸಬೇಕಾಗಿದೆ. ಉಳಿಸ್ತಕ್ಕಂಥ ಜವಾಬ್ದಾರಿ ಇಡೀ ಎಲ್ಐಸಿ ಸಿಬ್ಬಂದಿ ಮತ್ತು ಎಲ್ಐಸಿ ಆಫೀಸರ್ ಮತ್ತು ಪ್ರತಿನಿಧಿಗಳ ಮೇಲೆ ನಿಂತಿದೆ. ಇವತ್ತು ಪ್ರತಿನಿಧಿಗಳು ಅತಂತ್ರ ಸ್ಥಿತಿಯಲ್ಲಿ ಪ್ರತಿನಿಧಿಗಳು ಇಡೀ ದೇಶದಲ್ಲಿ ಪರಿಸ್ಥಿತಿ ಇದೆ. ಹೀಗಾಗಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇವತ್ತು ಎಲ್ಐಸಿನ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ, ಸಂಪೂರ್ಣ ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಹೊಂಟಿದ್ದಾರೆ. ಅದನ್ನು ವಿರೋಧಿಸಿ ಜೊತೆಗೆ ನಾವು ನಾಳೆ ಪಾರ್ಲಿಮೆಂಟಿಗೆ ಸಹ ಹೊಂಟಿದ್ದೀವಿ ಹೋರಾಟಕ್ಕೆ. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ದೊಡ್ಡದಾಗಿ ಬೆಳೆದಂಥ ಎಲ್ಐಸಿನ ಇವತ್ತು ಅದು ಉಳಿಬೇಕಂದ್ರೆ ದೊಡ್ಡ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಯಾಕೆ ಅದಕ್ಕೆ ಏನಾಗಿದೆ ಅಂತಂದು ಸಾರ್ವಜನಿಕರು ಕ್ವಶನ್ ಮಾಡ್ತಕ್ಕಂಥ ಪರಿಸ್ಥಿತಿ ಜನಸಾಮಾನ್ಯರೇ ಸರ್ವಸಾಮಾನ್ಯ ಆಗಿದೆ. ಇವತ್ತು ಒಳಗಡೆ ನೋಡಿದರೆ ಇವತ್ತು ಎಲ್ಐಸಿನ BSNL ಏನು ಮಾಡ್ತಾಯಿದ್ದಾರೆ ಆ ಥರ ಮಾಡಲಿಕ್ಕೆ ಹೊಂಟಿದ್ದಾರೆ ಸರ್ಕಾರ, ನಮ್ಮ ಆಳ್ತಕ್ಕಂಥ ಸರ್ಕಾರಗಳು. ಅದಕ್ಕೆ ನಾವು ಲಿಕಾಯಿ ಸಂಘಟನೆ ಬಿಡೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಡಿವಿಷನ್ ಮಟ್ಟದಲ್ಲಿ, ಇಡೀ ದೇಶದಲ್ಲಿ ಡಿವಿಷನ್ ಮಟ್ಟದಲ್ಲಿ ದೊಡ್ಡ ಮಟ್ಟ ಹೋರಾಟ ಮಾಡಿದ್ದೀವಿ. ಮತ್ತು ಮುಂದಿನ ದಿನದಲ್ಲಿ ನಾವು ನಾಳೆ ಪಾರ್ಲಿಮೆಂಟಿನ ಚಲೋನೆ ಇಟ್ಕೊಂಡಿದ್ದೀವಿ ದೊಡ್ಡ ಮಟ್ಟದಲ್ಲಿ. ಹೀಗಾಗಿ ಈ ಒಂದು ಸನ್ನಿವೇಶದಲ್ಲಿ ಲಿಕಾಯಿ ಸಂಘಟನೆ ಇಡೀ ದೇಶದಲ್ಲಿ ಪ್ರಾಮುಖ್ಯತೆ ವಹಿಸ್ತಾ ಇದೆ. ಮತ್ತು ಎಲ್ಐಸಿಗಾಗಿ ಮತ್ತು ಪ್ರತಿನಿಧಿಗಳಿಗೆ ಎರಡನ್ನೂ ಉಳಿಬೇಕನ್ನೋ ದೊಡ್ಡ ಮಟ್ಟದಕ್ಕೆ ಜವಾಬ್ದಾರಿ ದೊಡ್ಡದಿದೆ ಲಿಕಾಯಿ ಸಂಘಟನೆ ಮೇಲೆ. ಈ ಒಂದು ಸನ್ನಿವೇಶದಲ್ಲಿ, ಈ ಸಂದರ್ಭದಲ್ಲಿ
ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನಿರ್ವಹಿಸಿ ಜವಾಬ್ದಾರಿ ತಗೊಂಡು ಹೋಗಬೇಕು ಲಿಕಾಯಿ ಸಂಘಟನೆ ಅನ್ನೋದು ತಗೊಂಡು ಹೋಗಬೇಕು. ಈ ಲಿಕಾಯಿ ಸಂಘಟನೆ ಮುಖಂಡರು ಮತ್ತು ಎಲ್ಲ ಇವತ್ತು ಸೇರಿದಂಥ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲರನ್ನೂ ಹೊಂದಿಸುತ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಿಮ್ಮೆಲ್ಲರನ್ನ ಅಭಿನಂದಿಸ್ತೇನೆ. ಸ್ನೇಹಿತರೆ, ಇವತ್ತು LIC ಮುಂದೆ ತುಂಬ ಚಾಲೆಂಜಸ್ ಇದೆ. ಬಟ್ ಸಿಬ್ಬಂದಿ ವರ್ಗದವರು ಕಚೇರಿ ಒಳಗೆ ಕೂತ್ಕೊಂಡು ಹೋರಾಟ ಕೊಡ್ತಾರೆ. ಬಟ್ ನೀವೆಲ್ಲರೂ ಫೀಲ್ಡಲ್ಲಿ ಇದ್ದು ಹೋರಾಟ ಕೊಡೋರು. ಸೊ ಫೀಲ್ಡಲ್ಲಿ ಇವತ್ತು LIC ಇರುವಂಥ ಚಾಲೆಂಜಸ್ಸಲ್ಲಿ ಮುಖ್ಯವಾಗಿರುವಂಥ ಚಾಲೆಂಜು IRDA ಕಡೆಯಿಂದ ಬಂದಿರುವಂಥ ಕೆಲವು ಇನ್ಸ್ಟ್ರಕ್ಷನ್ಸ್ಗೆ ನಾವು ಅದನ್ನು ಪಾಲನೆ ಮಾಡಿ ಮುಂದೆ ಸಂಸ್ಥೆನ ಮುಂದೆ ತಗೊಳ್ಳುವಂಥ ಜವಾಬ್ದಾರಿ ಇರ್ತದೆ. ಇದರಲ್ಲಿ ತುಂಬ ಚಾಲೆಂಜಸ್ ಇದೆ. ಹಾಗಂತೇಳಿ ಈಚು ಕೂಡ ಹೆಜ್ಜೆಯಲ್ಲಿ ಹೊಸ ರೀತಿಯಲ್ಲಿ ಬದಲಾವಣೆ ಬರಲಿಕ್ಕತ್ತಾವು. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ. ಸೊ ನಮ್ಮ ಜವಾಬ್ದಾರಿಯಲ್ಲಿ ಕೂಡ ಆದಷ್ಟು ಬೇಗ ನಾವು ಕಸ್ಟಮರ್ಸ್ನ ಆದಷ್ಟು ವೇಗವಾಗಿ ಕಸ್ಟಮರ್ಸ್ನ ಇಂಡಿಪೆಂಡೆಂಟ್ ಮಾಡಿ ಅವ್ರನ್ನ ಆ್ಯಪ್ ಮುಖಾಂತರ PM ಕಳಿಸುವಂಥ ಎಫರ್ಟ್ ಆಗಲಿ. ಮತ್ತು ಪಾಲಿಸೀಸ್ ಕೂಡ ಆನಂದ ಆ್ಯಪ್ ಮೂಲಕ, ಅಂದರೆ ವಿತೌಟ್ ಪೇಪರ್ಸ್, ಯಾವುದು ಹೆಚ್ಚಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ಪಾಲಿಸಿ ಕಂಪ್ಯೂಟರ್ ಈ ಥರ ಮಾಡಿವು ಅಂದರೆ ಖಂಡಿತವಾಗಿ ಎಕನಾಮಿಕಲಿ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ಬೋನಸ್ ಕೂಡ ಇದರಿಂದ ಹೆಚ್ಚಾಗಿ ಬರುವಂಥ ಎಲ್ಲ ಪ್ರತಿನಿಧಿಗಳಿಗೂ ಇವತ್ತು 21ನೇ ಸ್ಥಾಪನಾ ದಿನದ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ವಿಮಾನ ನೌಕರ ಸಂಘಟನೆ ಯಾವತ್ತಿಗೂ ನಾವು ಲಿಕಾಯಿ ಸಂಘಟನೆ ಬೆಂಬಲವಾಗಿ ಇರ್ತೀವಿ ಅಂತೇಳಿ ನಾವು ಯಾವತ್ತಿಗೂ ಹೇಳ್ತೀವಿ. ಅವ್ರಿಗೇನು ಹಕ್ಕುಗಳನ್ನು ಸಿಗಬೇಕಾದ್ರೆ ಈ ಸಂಘಟನೆ ಮುಖಾಂತರ ನಾವು ತೊಗೋಬೇಕಂತೇಳಿ ಯಾವಾಗಲೂ ನಾವು ಅದನ್ನೇ ಹೇಳೋದು. ಈಗ ಜಸ್ಟ್ ಈಗ ಮೊನ್ನೆ FBI ಹಾಕಿದ್ದು 75% 100% ಬಂತು. ಅದನ್ನು ಮೊನ್ನೆ ನಮ್ಮ ಯೂನಿಯನ್ ವಿಮಾನ ನೌಕರ ಒಕ್ಕೂಟ ಈಗ ನೆಕ್ಸ್ಟ್ 1 hour ವಾಕೌಟ್, ಒನ್ ಡೇ ಸ್ಟ್ರೈಕನ್ನು ಸೇರಿಸಿ, ಮತ್ತು ಇವತ್ತೇನು ಪ್ರತಿನಿಧಿ ಮಿತ್ರರಿಗೆ ಕಮಿಷನ್ ಆಯಿತು, ಕೆಲವೊಂದು ಹೊಸ ಬದಲಾವಣೆ ಆಯಿತು, ಏನಿದು ಅದ್ರ ಮುಖಾಂತರ ಹೋರಾಟವನ್ನು ಮಾಡ್ಬೇಕಂತೇಳಿ ನಾವು ಮುಂದಿನ ದಿನ ಜನವರಿಯಲ್ಲಿ 1 hour ವಾಕೌಟ್ ಆ್ಯಂಡ್ ಮತ್ತೆ ಒಂದಿನ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಪ್ರತಿನಿಧಿಗಳಿಗೆ ಏನೇ ಆಗಲಿ ಸಂಘಟನೆ ನಾವು ಸಾಧಿಸಬೇಕಾಗುತ್ತೆ ಅಂತೇಳಿ ಲಿಕಾಯಿ ಸಂಘಟನೆಯ 21ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಇದು ದೇಶದ ಎಲ್ಲ ವಿಭಾಗ ಮಟ್ಟದಲ್ಲಿ ಎಲ್ಲ ಬ್ರಾಂಚ್ಗಳಲ್ಲಿ ಕೂಡ ಇವತ್ತು ಸಂಸ್ಥಾಪನಾ ದಿನಾಚರಣೆ ನಮ್ಮ ಲಿಂಗಾಯತ ಸಂಘಟನೆಗಳನ್ನು ಆಚರಣೆ ಮಾಡ್ತಾ ಇದೆ. ಆ ನಿಮಿತ್ತ ನಮ್ಮ ಗಂಗಾವತಿಯಲ್ಲೂ ಕೂಡ ಇವತ್ತು ನಾವು ಲಿಕಾಯತ ಸಂಘಟನೆಯ ಒಂದು ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ನಾವು ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ LICಯ ಸಿಬ್ಬಂದಿ ಕ್ಲಾಸ್ 1 ಆಫೀಸರ್ಲಿಂದ ಇಟ್ಕೊಂಡು ಕೆಲವರೆಗೆ ಎಲ್ಲ ಆಫೀಸರ್ಸ್ಗಳಿಂದ ಇಟ್ಕೊಂಡು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕೊನೆಯ ಒಬ್ಬ ಏಜೆಂಟರು ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡಿಬೇಕಾದ್ರೆ, ಈ ಒಂದು ಧ್ವಜಾರೋಹಣ ನಡಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದ ಮೇರೆಗೆ ಹೆಚ್ಚಿನ ರೀತಿಯಿಂದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗೈತಿ. ಈ ನಿಮಿತ್ತ ನಾವು ಹೆಚ್ಚಿಗೆ ಮಾತಾಡೋದು ಬೇಡ, ಯಾಕಂತ ಕೇಳಿದ್ರೆ ಇಡೀ ಸ್ಟಾಫು